ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಇದೇ ಆಗಸ್ಟ್ 23ರಿಂದ 29ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಾಫಲಗಳು ಇವೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಈ ಒಂದು ವಾರದಲ್ಲಿ ಅಥವಾ ಬರುವಂತಹ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವಾರದಲ್ಲಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯೆಲ್ಲ ಇದೆ, ಏನು ಸಂಚಾರ ಆಗ್ತಾ ಇದೆ ಎಂಬುದನ್ನು ನೋಡಿದರೆ ಶನಿ ಮಹಾರಾಜರು ವಕ್ರಿಯರಾಗಿ ಮೀನರಾಶಿಯಲ್ಲಿ ನಡೀತಾ ಇದೆ. ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ರವಿ ಬುಧ ಇವರು ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬುಧನ ಒಂದು ಸಂಚಾರ ತುಂಬ ಈ ಒಂದು ವಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರದ ವಿಶೇಷ ದಿನಗಳಂತ ನೋಡೋದಾದರೆ ಶ್ರಾವಣ ಪುತ್ರದ ಏಕಾದಶಿ ಇದೇ ಭಾನುವಾರ ಇದೆ. ಅದೇ ರೀತಿ ಹೈಗ್ರೀವ ಜಯಂತಿ 27ನೇ ತಾರೀಕಿದೆ. 28ನೇ ತಾರೀಕು ಹುಣ್ಣಿಮೆ ಬರುವಂಥದ್ದಾಗತ್ತೆ. ರಕ್ಷಾ ಬಂಧನ ಇದೆ. ಆ ದಿನ ಚಂದ್ರಗ್ರಹಣವೂ ಇದೆ, ಬಟ್ ಭಾರತಕ್ಕೆ ಗೋಚರಿಸದೇ ಇರುವುದರಿಂದ ಆಚರಣೆ ಇರುವುದಿಲ್ಲ. ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ನೀವು ಮಾಡಿಕೊಳ್ಬೋದು, ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇದೇ ತಿಂಗಳು 29ನೇ ತಾರೀಕು 355ನೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದ ವಿಶೇಷ ಇಷ್ಟುಗಳಾಗಿತ್ತು. ಇದರ ಒಂದು ಅನುಗುಣವಾಗಿ ವಾರದ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ನೋಡೋದಾದರೆ ಸ್ವಲ್ಪ ನಿಮ್ಮಲ್ಲಿ ವೈಯಕ್ತಿಕವಾಗಿ ಕೋಪಗಳು, ಕೆಲವು ಪ್ರಮುಖ ನಿರ್ಧಾರಗಳಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಅಂತಿವೆ. ಅಂದರೆ ಅದನ್ನು ನೀವು ಕೇಳಬೇಕೋ ಕೇಳಬಾರ್ದೋ ಗೊತ್ತಾಗೋದಿಲ್ಲ, ಆ ರೀತಿಯಲ್ಲಿ ಕೇಳುವಂಥದ್ದಾಗತ್ತೆ. ಇನ್ನು 3ನೇದು ಹರಿಬರಿ, ತುಂಬ ಆತುರ, ಪ್ರತಿಯೊಂದಕ್ಕೂ ಆತುರ ಪಡ್ತೀರಾ, ಬೇಕು ಅಂದರೆ ಬೇಕು ಅಷ್ಟೇ, ಆ ರೀತಿಯಲ್ಲಿರುತ್ತೆ. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಅನಗತ್ಯ ಖರ್ಚುಗಳು. ಇವು ಈ ವಾರದ ಹೈಲೈಟ್. ಅಂದರೆ ಇಲ್ಲಿ ವೃಶ್ಚಿಕ ರಾಶಿಯವರೆಗೆ ಕೆಲವು ವಿಷಯಗಳಿಗೆ ತುಂಬ ಆತುರತೆ ಇರುತ್ತೆ. ಸೊ ಅದು ಹೇಗಿರುತ್ತೆ ಅದೆಲ್ಲವನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ವೃತ್ತಿ ಮತ್ತು ವ್ಯಾಪಾರದ ದೃಷ್ಟಿಗೆ ಬರೋದಾದರೆ ವೃತ್ತಿಯಲ್ಲೂ ಕೂಡ ಅಷ್ಟೇ ತುಂಬ ಆತುರ ನಿರ್ಧಾರ ತೆಗೆದುಕೊಳ್ತೀರಾ. ಓವರ್ ಕಾನ್ಫಿಡೆನ್ಸು, ತುಂಬ ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಇದರಿಂದ ಮುಜುಗುರಕ್ಕೆ ಒಳಗಾಗ್ಬಿಡ್ತೀರ. ತುಂಬ ಜನರ ಹತ್ರ ನೀವು ಏನಂತೀರ, ಜಂಬ ಕೊಚ್ಕೊಂಡು ಬಿಟ್ಟಿರ್ತೀರ. ಅದು ಆ ವಿಷಯ ನಂಗೆ ಗೊತ್ತು ಬಿಡು, ನಾನು ಮೊನ್ನೆನೇ ಅದನ್ನು ಕ್ಯಾಲ್ಕುಲೇಷನ್ ಹಾಕಿದ್ದೆ ಹಿಂಗೆ ಆಗುತ್ತೆ ಅಂತೇಳಿ. ಬಟ್ ರಿಯಾಲಿಟಿ ಚೆಕ್ಕಿಗಿಳಿದರೆ ಶೂನ್ಯ. ಅದರಲ್ಲಿ ಏನು ನ್ಯಾಯ ಪೈಸಾ ಗೊತ್ತಿಲ್ಲ ನಿಮಗೆ. ಈ ರೀತಿಯಲ್ಲಿ ಎಲ್ಲ ಸ್ವಲ್ಪ ಲಾಕ್ ಆಗುವಂಥದ್ದು ಇರುತ್ತೆ. ಅಂದರೆ ಓವರ್ ಕಾನ್ಫಿಡೆನ್ಸಿಂದ ನಿಮ್ಮ ಕೆಲಸಕ್ಕೆ ಸ್ವಲ್ಪ ತೊಂದರೆ ಇರುತ್ತೆ, ಅಪಹಾಸ್ಯಕ್ಕೀಡಾಗ್ಬಿಡ್ತೀರ. ಅಂದರೆ ಗೊತ್ತಿದೆ ಅಂತ ಹೇಳಿ ಏನು ಗೊತ್ತಿಲ್ಲ ರೀತಿಯಲ್ಲಿ ರಿಸಲ್ಟ್ ಬರುವಂಥದ್ದಾಗುತ್ತೆ. ಇದು ಸ್ವಲ್ಪ ನಿಮಗೆ ಎಲ್ಲೋ ಸ್ವಲ್ಪ ಘಾಸಿ ಉಂಟು ಮಾಡಿಬಿಡುತ್ತೆ. ಯಾಕಂದರೆ ಯಾರಿಗಾದ್ರೂ ಸಹಜ ಅಲ್ಲ. ಅದು ಜಯರ ಕಡೆಗೆ ತಂದೊಡ್ಡಿದ್ರೆ ನೋಡೋಣ ಹೇಳೋಂಗೆ ಆಯಿತು ಅಂತ ಜಂಬ ಕೊಚ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಅದು ಉಲ್ಟಾ ಆಗೋಗ್ಬಿಡುತ್ತೆ ಕೇಸು. ಈಗ ಅವ್ರು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಸೊ ಹೀಗಾಗಿ ಏನಾಗೋಗ್ಬಿಡುತ್ತೆ, ಸ್ವಲ್ಪ ಮಾನಸಿಕವಾಗಿ ಸೈಲೆಂಟ್ ಆಗಿಬಿಡ್ತೀರ ಒಂದಿಷ್ಟು ದಿನಗಳ ಕಾಲ. ಅದೇ ರೀತಿ ವೃತ್ತಿ ಬದುಕಿನಲ್ಲಿ ಆಯಿತು ಅಂದರೆ ವ್ಯಾಪಾರದಲ್ಲೂ ಕೂಡ ಹಾಗೆ ಇರುತ್ತೆ. ವ್ಯಾಪಾರದಲ್ಲಿ ಏನೋ ಒಬ್ಬರು ಕಸ್ಟಮರ್ ಕೇಳ್ತಾ ಇರ್ತಾರೆ, ಸರಿಯಾದ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೋ ಒಂದು ಓವರ್ ಕಾನ್ಫಿಡೆನ್ಸ್, ಅದು ಹೀಗೆ ಹಾಗೆ ಅಂತ ಹೇಳ್ಬಿಡ್ತೀರ. ಅದು ಸರಿಯಾದ ಮಾಹಿತಿ ಅಲ್ಲ. ಸೊ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಅಂತಲೇ ತಿಳ್ಕೊಬೋದು. ಆ ಕಸ್ಟಮರ್ ಹೇಳ್ತಾ ಇದ್ದಾನಂದರೆ ಏನೋ ಇರುತ್ತೆ ರಿಯಾಲಿಟಿ. ಇಲ್ಲ ಸರ್, ನಾನು ನೋಡ್ಬಿಟ್ಟು ಹೇಳ್ತೀನಿ, ಕ್ಷಮೆ ಇರಲಿ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ದರೆ ಅಥವಾ ನಮ್ಮ ಒಂದು ಪ್ರಾಡಕ್ಟ್ನಿಂದ ನಿಮಗೆ ಅನಾನುಕೂಲ ಆಗಿದ್ದರೆ ಅಂತ ಹೀಗೆ ಹೇಳಿದಾಗ ಏನಾಗುತ್ತೆ, ಸ್ವಲ್ಪ ವ್ಯಾಪಾರಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಯಾಗುತ್ತೆ.
ಅದು ಬರೋದೇ ಹೀಗೆ ನಾವು ರೆಡಿ ಮಾಡಲ್ಲ ಕಂಪ್ನಿ ಅಂತ ಹೇಳಿದ್ರೆ ಚೆಕ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಅವರು. ವ್ಯಾಲಿಡ್ ಪಾಯಿಂಟ್. ಇಲ್ಲಿ ನೀವು ಯಾವುದೂ ಚೆಕ್ ಮಾಡೋದೇ ಸುಮ್ಮನೆ ಬರುತ್ತೆ ಹೋಗುತ್ತೆ ಅಂತ ಹೇಳಿದರೆ ನಾಳೆ ಏನಾದರೂ ಅದ್ರ ಜವಾಬ್ದಾರಿ ಯಾರು? ಈ ರೀತಿ ಎಲ್ಲ ಕ್ವಶನ್ ಬಂದಾಗ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ. ಹಾಗಾಗಿ ಅದೇ ಲಾಕ್ ಆಗುವಂಥದ್ದು ವೃಶ್ಚಿಕ ರಾಶಿಯವರು. ಒಂದಿಷ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಗೊತ್ತಿರುವವರಂಗೆ ಏನಾದರೂ ವರ್ತನೆ ಮಾಡಿದ್ದೆ ಅದಲ್ಲಿ ಎಕ್ಸ್ಪೈರಿ ಡೇಟು ಅಥವಾ ಓಲ್ಡ್ ಪಾಕೆಟು ಒಳಗಡೆ ಇರುವೆ ಜಿರಳೆ ಏನಾದರೂ ಇರುವಂಥದ್ದು ಇದರಿಂದಲೂ ಲಾಕ್ ಆಗ್ತೀರ. ಹಾಗಾಗಿ ವ್ಯಾಪಾರದ ದೃಷ್ಟಿಯಿಂದ ಯಾರೇ ಏನೇ ಮಾಡಿದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ವೃಶ್ಚಿಕ ರಾಶಿಯವರು ಇರುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ನೋಡೋದಾದರೆ ಮಿಶ್ರ ಫಲಿತಾಂಶ. ಅಂದರೆ ಇಲ್ಲಿ ಖರ್ಚುಗಳು ಅದೇ ರೀತಿ ಇರುತ್ತೆ, ಬರುವಂಥ ಆದಾಯನೂ ಅದೇ ರೀತಿ ಇರುತ್ತೆ. ಇಲ್ಲಿ 10 ರೂಪಾಯಿ ಬಂತ 11 ರೂಪಾಯಿ ಖರ್ಚಿರುತ್ತೆ, ಇನ್ನೂ 1 ರೂಪಾಯಿ ಎಕ್ಸ್ಟ್ರಾ. ಸೊ ಇಲ್ಲಿ ಈ ವಾರ ಏನು ಅಂತ ಆದಾಯದ ಒಂದು ಕೊರತೆಯೂ ಇಲ್ಲ ಅಥವಾ ಆದಾಯ ಬರದೇ ಇರುವಂಥದ್ದು ಏನೂ ಇಲ್ಲ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ, ನಿಮ್ಮ ಹತ್ರ ಉಳಿಯಲ್ಲ ಅಷ್ಟೇ, ಇದನ್ನು ಹೇಳ್ಬೋದು. ಇನ್ನು ಅದೇ ರೀತಿ ಕುಟುಂಬ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಬರೋದಾದರೆ ಇಲ್ಲಿ ಕುಟುಂಬದಲ್ಲಿ ಅದೇ ಹೇಳಿದ್ನಲ್ಲ, ಕೆಲವು ವಿಷಯಗಳಿಗೆ ತರ್ಕವಾಗಿ ವಿಚಾರ ಮಾಡ್ತೀರಾ, ತುಂಬ ಅನ್ನೆಸರಿ ವಾದಕ್ಕೆ ಇಳಿತೀರಾ. ಅದು ಬೇಕಾಗಿರಲಿಲ್ಲ, ಅವಶ್ಯಕತೆಯೇ ಇರಲಿಲ್ಲ, ಆದರೂ ನೀವು ಅದನ್ನು ಒಂದು ವೈಯಕ್ತಿಕ ರೀತಿಯಲ್ಲಿ ತಗೊಂಡು ಇಡೀ ಕುಟುಂಬದವರ ಜೊತೆ ವಾದಕ್ಕೆ ಇಳಿದ್ಬಿಡ್ತೀರಾ. ಸೊ ಇದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಇಷ್ಟು ದಿನ ನೀವು ಹಾಗೆ ಇರಲಿಲ್ಲ ಅಂತ ಅವರ ವಾದ. ಬಟ್ ನೀವು ಯಾಕೋ ಏನೋ ಗೊತ್ತಿಲ್ಲ, ಈ ವಾರ ಸ್ವಲ್ಪ ಪರ್ಸ್ನಲಿ ಆಗಿ ತೊಗೊಳ್ತೀರಾ. ಪ್ರತಿ ವಿಷಯಕ್ಕೂ ತರ್ಕಕ್ಕೆ ಇಳ್ತೀರಾ. ಇದು ಬೇಡ ಅಂದರೆ ಅದೇ ಬೇಕು ಅಂತೀರಾ, ಇದು ಮಾಡಬೇಡ ಅಂದರೆ ನಾನು ಅದೇ ಮಾಡ್ತೀನಿ ಅಂತೀರಾ, ಇಲ್ಲಿಗೆ ಹೋಗ್ಬೇಡ ಅಂದರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತೀರಾ. ಈ ರೀತಿ ಹಠ ಬೀಳುತ್ತೆ. ಈ ಹಠಕ್ಕೆ ಏನಾಗುತ್ತೆ, ಸ್ವಲ್ಪ ಕುಟುಂಬ ಸದಸ್ಯರು ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ ಮತ್ತು ಅವ್ರು ದೂರ ಸರಿದ್ಬಿಡ್ತಾರೆ. ಸರಿಯಪ್ಪ ನೀನು ಇಷ್ಟ ಏನಾದ್ರು ಮಾಡ್ಕೊಂಡು ಹೋಗೋ, ಸೈಲೆಂಟ್ ಆಗಿಬಿಡ್ತಾರೆ. ಇದರಿಂದ ಏಕಾಂಗಿ ಆಗುವಂಥದ್ದು ಇರುತ್ತೆ. ಮತ್ತು ಈ ವಾರ ನಿಮ್ಮ ಪ್ರಾಬ್ಲಮ್ ನೀವೇ ಸೊಲ್ಯೂಷನ್ ತೊಗೋಬೇಕಂತ ಅವಕಾಶಗಳು ಕೂಡ ಈ ವಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನಕ್ಕೆ ಬರೋದಾದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವೊಮ್ಮೆ ನಿಮ್ಮ ಒಂದು ಬಾಂಧವ್ಯಕ್ಕೆ ಘಾಸಿ ಉಂಟು ಮಾಡುವಂಥದ್ದಾಗುತ್ತೆ. ಕೆಲವು ಮನಸ್ತಾಪಗಳು ಎತ್ತರ ಹಂತಕ್ಕೆ ಬರುವಂಥದ್ದಾಗುತ್ತೆ. ಕೆಲವೊಮ್ಮೆ ಮಾತು ಬಿಡುವಂಥದ್ದು ಅನಿವಾರ್ಯತೆಗೂ ಬರುವಂಥದ್ದಾಗುತ್ತೆ ದಾಂಪತ್ಯ ಜೀವನದಲ್ಲಿ. ನಾವು ಹೇಳೋದಿಷ್ಟೇ, ಯಾವುದೋ ಒಂದು ವಿಷಯಕ್ಕೆ ನೀವು ಯಾಕೆ ಮಾತು ಬಿಡೋದು? ಕರೆಕ್ಟ್ ಅಲ್ಲ? ಈಗ ಏನೋ ಒಂದು ವಿಷಯ ನಡೀತಾ ಇರುತ್ತೆ, ಪ್ಲಸ್ಸೋ ಮೈನಸ್ಸೋ, ಯಾರಾದರೂ ಒಬ್ಬರು ಸೋಲ್ಲೇಬೇಕಾ? ಒಬ್ಬರು ಸೋತಿದ್ದೀರಾ ಅಷ್ಟೇ. ಅದನ್ನು ನೀವೇ ಅರ್ಥ ಮಾಡಿಕೊಂಡು ಮೂವ್ ಮಾಡೋದು ತುಂಬ ಉತ್ತಮ. ಇಲ್ಲದಿದ್ದರೆ ಏನಾಗುತ್ತೆ, ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಮುಂದಿನ ದಿನಗಳಲ್ಲಿ ಸೃಷ್ಟಿಯಾಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ವಿಷಯ ನೋಡಿ ವಿಚಾರ ಮಾಡಿ, ಇದು ಓಕೆನಾ ಅಂದರೆ ಮೂವ್ ಮಾಡಿ, ಇಲ್ಲದಿದ್ದರೆ ಸೈಲೆಂಟ್ ಆಗಿಬಿಡಿ. ಸರಿಯಪ್ಪ ಆಯಿತು ಮುಂದಿನ ವಾರ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡಿ ಅಷ್ಟೇ. ಹಾಗಂತ ಮಾತು ಬಿಟ್ಟು ಎಷ್ಟೋ ಇದು ಮಾಡೋದು ಉತ್ತಮ ಅಲ್ಲ ಅಂತ ನಮ್ಮ ಒಂದು ಮಾರ್ಗದರ್ಶನ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಮಾರ್ಕ್ಸ್ ಸಿಗುತ್ತೆ. ನೀವೆಷ್ಟು ಚೆನ್ನಾಗಿ ಓದ್ಕೊಳ್ತೀರೋ ಅಷ್ಟು ಒಳ್ಳೆಯ ಮಾರ್ಕ್ಸು. ನೀವು ಚೆನ್ನಾಗಿ ಓದ್ಕೊಳ್ಳೋದೇ ಇದ್ದರೆ ಮಾರ್ಕ್ಸ್ ಇಲ್ಲ. ಬಟ್ ಅದಕ್ಕೆ ವಾತಾವರಣ ಸೃಷ್ಟಿಯಾಗಬೇಕಲ್ಲ. ನೀವೇನು ಮಾಡ್ತೀರಾ, ಓದೋ ಒಂದು ಸಮಯದಲ್ಲಿ ಆಟ ಆಡ್ತೀರಾ, ಆಟ ಆಡೋ ಸಮಯದಲ್ಲಿ ಓದ್ತೀರಾ. ಹೀಗಾಗಿ ಸ್ವಲ್ಪ ಮೆಮೊರಿ ಏನಾಗುತ್ತೆ, ಸರಿಯಾದ ಒಂದು ಕಂಟ್ರೋಲಿಗೆ ಸಿಗೋದಿಲ್ಲ. ಅಂದರೆ ಓದಿರುವಂತಹ ವಿಷಯ ಕೆಲವೇ ಗಂಟೆಗಳಲ್ಲಿ ಮರೆತು ಹೋಗುವಂಥದ್ದು ನಿದರ್ಶನ ಉಂಟು. ಅಂದರೆ ಇಲ್ಲೇನಾಗುತ್ತೆ, ಸರಸ್ವತಿ ದೇವಿ ನೀವು ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಬೇಕಾಗುವ ಸಮಯದಲ್ಲಿ ಜ್ಞಾಪಕಕ್ಕೆ ಬರಲ್ಲ, ಬೇಡದಿರೋ ಸಮಯದಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ನೀವು ಎಕ್ಸಾಮ್ ಬರೋದಾದ್ಮೇಲೆ ಅವೆಲ್ಲ ಬಂದುಬಿಡ್ತವೆ. ಅಯ್ಯೋ ಇವೆಲ್ಲ ಹಿಂಗಿತ್ತಾ ಅಂತ ಅನಿಸ್ಬಿಡುತ್ತೆ. ಬಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಈ ವಾರ ಮನಸ್ಪೂರ್ವಕವಾಗಿ ಓದಿ, ಬೆಳಗಿನ ಜಾವ ಓದಿ, ಸರಸ್ವತಿ ದೇವಿಯ ಒಂದು ಕೃಪಕಟಾಕ್ಷದಿಂದ ಓದಿ, ಅಂದರೆ ಅವ್ರನ್ನ ನಮಸ್ಕಾರ ಮಾಡಿ ಓದಿ ಮುಂದುವರೆಸಿದ್ದೇ ಆದಲ್ಲಿ ತುಂಬ ಅನುಕೂಲತೆಗಳು ಈ ವಾರ ನಿಮಗೆ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ದೇಹದಲ್ಲಿ ಒಂದಿಷ್ಟು ಕಲೆಗಳು ಅಥವಾ ಆಯಾಸ ಅಥವಾ ದೇಹಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನೋವುಗಳು ಕಂಡು ಬರುವಂಥದ್ದಾಗತ್ತೆ. ಅಂದರೆ ಎದೆ ನೋವಾಗಿರ್ಬೋದು, ಎದೆಯ ಅಕ್ಕಪಕ್ಕ ಈ ಶೋಲ್ಡರ್ ನೋವುಗಳಾಗಿರ್ಬೋದು. ಅತಿಯಾಗಿ ಈ ವಾರ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಕಾಡುವಂಥದ್ದು ಇರುತ್ತೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಇಂತ್ರನೂ ಆಗಿರ್ಬೋದು ಅಥವಾ ಸರಿಯಾದ ಸಮಯಕ್ಕೆ ನೀವು ಊಟ ಮಾಡದೇ ಇರುವಂಥದ್ದು ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಸರಿಯಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಟೆನ್ಷನ್ ಫ್ರೀ ಆಗಿರಿ. ಆಗುವಂಥ ಕೆಲಸ ಕಾರ್ಯಗಳೇ ತಡೆಯಲು ಸಾಧ್ಯವಾಗೋದಿಲ್ಲ. ಪ್ರಯತ್ನ ಮಾಡೋಣ. ಈಗ ಪ್ರಯತ್ನ ಇಲ್ಲದೆ ವಿಚಾರ ಮಾಡಿದರೆ ಫಲ ಸಿಗೋದು. ಪ್ರಯತ್ನ ಮಾಡೋಣ, ಆದರೆ ತುಂಬ ಡೀಪಾಗಿ ವಿಚಾರ ಮಾಡಲು ಹೋಗಬೇಡಿ ಅಂತ
ವೃಶ್ಚಿಕ ರಾಶಿಯವರಿಗೆ ಹೇಳ್ತೀವಿ. ಇಲ್ಲದಿದ್ದರೆ ಏನಾಗುತ್ತೆ, ಸ್ವಲ್ಪ ಎದೆ ನೋವು, ಈ ಶೋಲ್ಡರ್ಗಳ ನೋವು, ಒಂಥರ ಪಚನಕ್ರಿಯೆ ಅಜೀರ್ಣತೆ ಜಾಸ್ತಿಯಾಗಿ ಕಾಡುವಂಥದ್ದಿದೆ ಈ ಒಂದು ವಾರದಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಒಂದು ಶುಭ ದಿನಕ್ಕೆ ಬರೋದಾದರೆ ಮಂಗಳವಾರ, ಗುರುವಾರ ತುಂಬ ಅನುಕೂಲಕರವಾದ ವಾರಗಳಾಗಿದೆ. ಏನೇ ಪ್ರಮುಖ ಕಾರ್ಯಗಳಿದ್ದರೆ ಮಂಗಳವಾರ ಮತ್ತು ಗುರುವಾರ ಮಾಡಿಕೊಳ್ಳೋದು ತುಂಬ ಉತ್ತಮ. ಇನ್ನು ಎಚ್ಚರಿಕೆ ವಹಿಸಬೇಕಾಗಿರತಕ್ಕಂಥ ವಾರಗಳು ಅಂದರೆ ಶುಕ್ರವಾರ ಮತ್ತು ಶನಿವಾರ. ಈ 2 ದಿನಗಳು ಯಾವುದೇ ಪ್ರಮುಖ ಕಾರ್ಯಗಳನ್ನು ಮಾಡಲು ಹೋಗಬೇಡಿ. ಮಾಡುವಂಥ ಅನಿವಾರ್ಯತೆ ಇದ್ದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಒಂದು ಪರಿಹಾರಗಳ ವಿಷಯಕ್ಕೆ ಬಂದರೆ ನಾರಸಿಂಹ ದೇವರಿಗೆ ಆದಷ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಅಷ್ಟೋತ್ತರ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ನಾರಸಿಂಹ ದೇವರಿಗೆ ಸಂಬಂಧಿಸಿದಂತಹ ದೇವಸ್ಥಾನಗಳಲ್ಲಿ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು, ನಿಮಗಿರತಕ್ಕಂಥ ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ವೃಶ್ಚಿಕ ರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.